ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ನಾಳೆ ಅಲ್ಲ ನಾಡಿದ್ದು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಈಗ ವಿಷಯ ಅಂತ ಹೇಳಿದ್ರೆ ಎಕ್ಸಾಮ್ಗೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು, ಯಾವ್ಯಾವ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಲಾವ್ ಇರುತ್ತೆ, ಯಾವ್ಯಾವ ವಸ್ತುಗಳು ತೆಗೆದುಕೊಂಡು ಹೋಗೋದಕ್ಕೆ ಅಲಾವ್ ಇರಲ್ಲ, ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನೀವೀಗ ರೆಗ್ಯುಲರ್ ವಿದ್ಯಾರ್ಥಿಗಳಾಗಿದ್ರೆ ಅಥವಾ ಫ್ರೆಷರ್ಸ್ ಆಗಿದ್ರೆ ಕಾಲೇಜ್ ಯೂನಿಫಾರ್ಮ್ ಏನಿದೆ ಆ ಕಾಲೇಜ್ ಯೂನಿಫಾರ್ಮ್ ನಲ್ಲೇ ಎಕ್ಸಾಮ್ ಬರೆಯೋದಕ್ಕೆ ಹೋಗಿ. ಓಕೆ, ಹಾಗೆ ನಿಮಗೆ ಕಾಲೇಜಲ್ಲಿ ID ಕಾರ್ಡ್ ಕೊಟ್ಟಿದ್ರೆ, ಕಾಲೇಜ್ ID ಕಾರ್ಡ್ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲಿ ಕೂಡ ಕೊಟ್ಟಿರ್ತಾರೆ. ಸೊ ಕಾಲೇಜ್ ID ಕಾರ್ಡ್ ಅದನ್ನು ಕೂಡ ಹಾಕೊಂಡು ಅದರ ನಂತರ ಯೂನಿಫಾರ್ಮ್ ಅನ್ನ ಧರಿಸ್ಕೊಂಡೆ ಎಕ್ಸಾಮ್ ಬರೋದಕ್ಕೆ ಹೋಗಿ. ನಂತರ ಹಾಲ್ ಟಿಕೆಟ್ ನಿಮ್ಗೆ ಈಗಾಗಲೇ ಕಾಲೇಜಲ್ಲಿ ಕೊಟ್ಟಿರ್ತಾರೆ. ಹಾಲ್ ಟಿಕೆಟ್ ಅನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಲ್ ಟಿಕೆಟ್ ಇಲ್ಲದೆ ಇದ್ರೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಹಾಲ್ ಟಿಕೆಟ್ ಅನ್ನ ಮರಿ ತೆಗೆದುಕೊಂಡು ಹೋಗಿ. ಅದರ ನಂತರ ಈಗ ರಿಪೀಟರ್ಸ್ ಯಾರಿದ್ದಾರೆ, ಹಾಗೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವ್ರು ಬೇಕಿದ್ರೆ ಪುನರಾವರ್ತಿತ ವಿದ್ಯಾರ್ಥಿಗಳು ಅಂದ್ರೆ ಹಿಂದಿನ ವರ್ಷ ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ರು, 1-2 ವಿಷಯ ಫೇಲ್ ಆಗಿತ್ತು, ಅವರಿಗೆ ಮತ್ತೆ ಎಕ್ಸಾಮ್ ಬರೀತಾ ಇದ್ರೆ ಅಂತಹ ರಿಪೀಟರ್ಸ್ ಬೇಕಿದ್ರೆ ಕಲರ್ ಡ್ರೆಸ್ ಅನ್ನ ಹಾಕೊಂಡು ಹೋಗ್ಬೋದು. ಬಟ್ ರೆಗ್ಯುಲರ್ ವಿದ್ಯಾರ್ಥಿಗಳು ಹಾಗೆ ಫ್ರೆಷರ್ಸ್ ಕಾಲೇಜ್ ಯೂನಿಫಾರ್ಮ್ ನಲ್ಲೇ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕು. ಅದಂತರ ಈಗ ಸೈನ್ಸ್ ವಿದ್ಯಾರ್ಥಿಗಳು ಹಾಗೆ ಕಾಮರ್ಸ್ ಅವರು ಕೂಡ ಈ ಕ್ಯಾಲ್ಕುಲೇಟರ್ ಏನಿದೆ ಅದಕ್ಕೆ ಸಂಬಂಧ ಕ್ವಶನ್ ಅನ್ನ ಕೇಳಿದ್ರು. ಕ್ಯಾಲ್ಕುಲೇಟರ್ ಅಲಾವ್ ಇರತ್ತಾ ಅಂತ. ಸಿಂಪಲ್ ಕ್ಯಾಲ್ಕುಲೇಟರ್ ಏನಿದೆ ಅದು ಅಲಾವ್ ಇರುತ್ತೆ. ಈಗ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಹಾಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಸಿಂಪಲ್ ಕ್ಯಾಲ್ಕುಲೇಟರ್ ಬೇಕಾಗುತ್ತೆ. ಸೊ ಸಿಂಪಲ್ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ, ಬಟ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲಾವ್ ಇರಲ್ಲ. ಯಾರಿಗೆ? ಸೈನ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ. ಬಟ್ ಒಂದು ಸಬ್ಜೆಕ್ಟ್ ಏನಿದೆ ಸ್ಟ್ಯಾಟಿಸ್ಟಿಕ್ಸ್, ಅದಕ್ಕೆ ಮಾತ್ರ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ಗೆ ಮಾತ್ರ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ. ಅದನ್ನು ಕೂಡ ಒಮ್ಮೆ ಕಾಲೇಜಲ್ಲಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಟೀಚ್ ಮಾಡುವಂತಹ ಲೆಕ್ಚರ್ಗೆ ಕೇಳಿ ಅಲಾವ್ ಇರುತ್ತಾ ಅಥವಾ ಇಲ್ವಾ ಅಂತ ಒಮ್ಮೆ ಕನ್ಫರ್ಮ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿ. ಓಕೆ, ಅದಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಈಗ ವಾಚಸ್ ರಿಲೇಟೆಡ್, ಸ್ಮಾರ್ಟ್ ವಾಚಸ್, ಡಿಜಿಟಲ್ ವಾಚಸ್, ಅನಲಾಗ್ ವಾಚಸ್, ಯಾವ ರೀತಿ ವಾಚಸ್ ಅಲಾವ್ ಇರುತ್ತೆ ಅಂತ ಕೇಳ್ತಾ ಇದ್ರು. ಸ್ಮಾರ್ಟ್ ವಾಚಸ್ ಅಲಾವ್ ಇರಲ್ಲ, ಹಾಗೆ ಡಿಜಿಟಲ್ ವಾಚಸ್ ಕೂಡ ಅಲಾವ್ ಇರಲ್ಲ. ಅನಲಾಗ್ ವಾಚಸ್ ಏನಿರುತ್ತೆ ಅದು ಮಾತ್ರ ಎಕ್ಸಾಮ್ಗೆ ಅಲಾವ್ ಇರುತ್ತೆ. ಅಂದರೆ ಶಾರ್ಟ್ ಆಗಿ ಹೇಳೋದಾದ್ರೆ ಈಗ ಡೈರೆಕ್ಟ್ ಆಗಿ ನಂಬರ್ಸ್ ತೋರಿಸೋದಲ್ವಾ, ನಂಬರ್ಸ್ ತೋರಿಸುವಂತಹ ವಾಚಸ್ ಎಕ್ಸಾಮ್ ಹಾಲಲ್ಲಿ ಅಲಾವ್ ಇರಲ್ಲ. ಹಾಗೆ ಯಾವುದೇ ರೀತಿಯ ಈ ಡಿಜಿಟಲ್ ಉಪಕರಣಗಳು ಅಲಾವ್ ಇರಲ್ಲ. ಅಂದ್ರೆ ಈಗ ಮೊಬೈಲ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಈ ರೀತಿ ಡಿಜಿಟಲ್ ಡಿವೈಸಸ್ ಅಲಾವ್ ಇರಲ್ಲ ಎಕ್ಸಾಮ್ ಹಾಲ್ ಒಳಗಡೆ. ಅದಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಲಾಗ್ ಟೇಬಲ್, ಸೈನ್ಸ್ ವಿದ್ಯಾರ್ಥಿಗಳಿಗೆ ಈಗ ಫಿಸಿಕ್ಸ್ ನ್ಯೂಮೆರಿಕಲ್ನ ಸಾಲ್ವ್ ಮಾಡಬೇಕಾದ್ರೆ ಲಾಗ್ ಟೇಬಲ್ ಬೇಕಾಗುತ್ತೆ. ಲಾಗ್ ಟೇಬಲ್ ಅಲ್ಲಿ ನಾವೇ ತೆಗೆದುಕೊಂಡು ಹೋಗ್ಬೇಕಾ ಅಥವಾ ಎಕ್ಸಾಮ್ ಹಾಲಲ್ಲಿ ಕೊಡ್ತಾರ ಅಂತ ಕೇಳ್ತಾ ಇದ್ರು. ಈಗ ಫಿಸಿಕ್ಸ್ ನ್ಯೂಮೆರಿಕಲ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಲಾಗ್ ಟೇಬಲ್ ಬೇಕಾಗುತ್ತೆ. ಆ ಟೈಮಲ್ಲಿ ನೀವು ಲಾಗ್ ಟೇಬಲ್ ಅನ್ನು ತೆಗೆದುಕೊಂಡು ಹೋಗಬಾರ್ದು. ಎಕ್ಸಾಮ್ ಹಾಲಲ್ಲೇ ಇರುವಂತಹ ಇನ್ವಿಜಿಲೇಟರ್ಗೆ ಲಾಗ್ ಟೇಬಲ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವರೇ ನಿಮಗೆ ಎಕ್ಸಾಮ್ ಹಾಲಲ್ಲಿ ಪ್ರೊವೈಡ್ ಮಾಡ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ನ್ಯೂಮೆರಿಕಲ್ನ ಸಾಲ್ವ್ ಮಾಡ್ಬೋದು. ಅದಂತರ ವಾಟರ್ ಬಾಟಲ್ನ ತೆಗೆದುಕೊಂಡು ಹೋಗ್ಬೋದಾ ಅಂತ ಕೇಳ್ತಾ ಇದ್ರು. ತೆಗೆದುಕೊಂಡು ಹೋಗ್ಬಹುದು. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಏನಿರುತ್ತೆ, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅದ್ರ ಮೇಲೆ ಟೈಪ್ ಆಗಿರಬಾರ್ದು, ಅಂದರೆ ಬರ್ದಿದ್ದಿರಬಾರ್ದು, ಆ ರೀತಿ ಇರುವಂತಹ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ತೆಗೆದುಕೊಂಡು ಹೋಗ್ಬೋದು. ಹಾಗಂತ ಎಕ್ಸಾಮ್ ಅಲ್ಲೂ ಕೂಡ ಈ ಏನು ವಾಟರ್ ಅದರ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಬಟ್ ನೀವು ತೆಗೆದುಕೊಂಡು ಹೋಗ್ಬೋದು, ಅದಕ್ಕೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಅದಂದ್ರೆ ಜೆಲ್ ಪೆನ್ ಯೂಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ರು. ಜೆಲ್ ಪೆನ್ ಕೂಡ ಯೂಸ್ ಮಾಡಬಹುದು. ಈ ಬೋರ್ಡ್ ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿರುತ್ತೆ, ಈಗ ನೀಟ್ ಆಗಿರ್ಬೋದು, KCET, ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಜೆಲ್ ಪೆನ್ ಅಲಾವ್ ಇರಲ್ಲ. ಬಟ್ ಬೋರ್ಡ್ ಎಕ್ಸಾಮ್ಗಳಲ್ಲಿ ನೀವು ಈ ಜೆಲ್ ಪೆನ್ ಅನ್ನ ಯೂಸ್ ಮಾಡ್ಕೋಬಹುದು. ಅದಂತರ ಮುಂದಿನ ವಿಷಯವನ್ನ ತಿಳ್ಕೊಳ್ತಾ ಹೋಗೋದಾದ್ರೆ ಈಗ ಎಕ್ಸಾಮ್ ಬರೀಬೇಕಾದ್ರೆ ಪೆನ್ ಅನ್ನ ಚೇಂಜ್ ಮಾಡಿದ್ರಿ, ಇಂಕ್ ಖಾಲಿ ಆಯ್ತು, ಒಂದು ಪೆನ್ ಬರಿತಾ ಇದ್ರಿ, ಇಂಕ್ ಖಾಲಿ ಆಯ್ತು, ಬೇರೆ ಪೆನ್ ಅನ್ನ ಯೂಸ್ ಮಾಡ್ತೀವಿ. ಆ ಟೈಮಲ್ಲಿ ಎಕ್ಸಾಮ್ ಹಾಲಲ್ಲಿ ಇರುವಂತಹ ಇನ್ವಿಜಿಲೇಟರ್ ಹೇಳ್ಬೇಕು, ನೀವು ನಾನೀಗ ಇಂಕ್ ಅನ್ನ ಚೇಂಜ್ ಮಾಡ್ತಿದ್ದು, ಪೆನ್ ಚೇಂಜ್ ಮಾಡ್ತಿದ್ದೀನಿ ಅಂತ. ಆ ಟೈಮಲ್ಲಿ ಇನ್ವಿಜಿಲೇಟರ್ ಅಲ್ಲಿ ಸಿಗ್ನೇಚರ್ ಮಾಡ್ತಾರೆ. ಸೊ ಆ ಸಿಗ್ನೇಚರ್ನ ಪಡೆದುಕೊಂಡು ಪೆನ್ ಅನ್ನು ಚೇಂಜ್ ಮಾಡಬಹುದು. ನಂತರ ಈ ಪೆನ್, ಪೆನ್ಸಿಲ್ ಇವುಗಳನ್ನೆಲ್ಲ ಒಂದು ಕವರಲ್ಲಿ ಹಾಕೊಂಡು ಆ ಕವರನ್ನು ತೆಗೆದುಕೊಂಡು ಹೋಗ್ಬೋದು. ನೀವು ಕೇಳೋದ್ರೆ ಅಲಾವ್ ಇರಲ್ಲ. ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಆಗಿರ್ಬೋದು. ಸೊ ಈ ರೀತಿ ಯಾವ್ಯಾವ ವಸ್ತುಗಳನ್ನ ಎಕ್ಸಾಮ್ ಹಾಲಿಗೆ ತೆಗೆದುಕೊಂಡು ಹೋಗ್ತೀರಾ ಅದೆಲ್ಲ ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವುದೇ ಕವರಲ್ಲಿ ಹಾಕೊಂಡು ತೆಗೆದುಕೊಂಡು ಹೋಗೋದಕ್ಕೆ ಅಲಾವ್ ಇರಲ್ಲ. ಯಾವುದೇ ರೀತಿ ಕವರ್ಸ್ ಅಲಾವ್ ಇರೋದಿಲ್ಲ ಎಕ್ಸಾಮ್ ಹಾಲ್ ಒಳಗಡೆ. ಸೊ ಈ ರೀತಿ ಎಲ್ಲ ವಿಷಯಗಳನ್ನ ನಿಮ್ಗೆ ತಿಳಿಸಲಾಗಿದೆ. ಬೇರೆ ಏನೋ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ರಿಲ್ಯಾಕ್ಸ್ ಆಗಿದ್ಕೊಂಡು ಎಕ್ಸಾಮ್ ಅನ್ನ ಬರೀರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.